The fourth program, which is to display first n series of Fibonacci. ಸೊ ಫಸ್ಟ್ ಆಫ್ ಆಲ್ ಫಿಬೊನಾಚಿ ಸೀರೀಸ್ ಅಂದರೆ ಏನಂತ ನಿಮಗೆ ಅರ್ಥ ಮಾಡ್ಕೋಬೇಕು. ತುಂಬ ಈಸಿ. ಫಸ್ಟ್ ಸ್ಟಾರ್ಟಿಂಗ್ ವಿತ್ 0 1. ಓಕೆ, ಇದೆರಡನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 0 ಮತ್ತು 1 ಇದೆ ಅಂದ್ಕೊಳ್ಳೋಣ. ಇದೆರಡನ್ನು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? 1 ಬರುತ್ತೆ. ಮತ್ತು ಇವೆರಡು ಪ್ರೀವಿಯಸ್ ಎರಡನ್ನೂ ಆ್ಯಡ್ ಮಾಡಿದ್ರೆ 2 ಬರುತ್ತೆ. ಪ್ರೀವಿಯಸ್ ಇವೆರಡನ್ನೂ ಆ್ಯಡ್ ಮಾಡಿದ್ರೆ 3 ಬರುತ್ತೆ ಅಲ್ವಾ. 2 + 3 ಮಾಡಿದ್ರೆ 5 ಬರುತ್ತೆ. ಹೀಗೆ ಪ್ಲಸ್ ಮಾಡ್ಕೋತಾ ಹೋಗ್ತಾ ಇರೋದು. 8 5 13. ಓಕೆ, ಹೀಗೆ ಹೋಗ್ತಾ ಇರುತ್ತೆ. ದಸ್ ನೆವರ್ ಎಂಡಿಂಗ್ ಪ್ರೋಸೆಸ್. ಫಿಬೊನಾಚಿ ಸೀರೀಸ್ ಅಂದರೆ ಅದೇನೆ. ಫಸ್ಟ್ 2ನ ಡಿಜಿಟ್ನ ಆ್ಯಡ್ ಮಾಡಪ್ಪ, ನಿನಗೆ ಔಟ್ಪುಟ್ ಏನು ಬಂತ ಅದೇ ನೆಕ್ಸ್ಟ್ ಡಿಜಿಟ್ ಅಂತ ಹೇಳೋದು ಅಷ್ಟೇ. ಸಮ್ ಆಫ್ ಪ್ರೀವಿಯಸ್ 2 ಡಿಜಿಟ್ಸ್, ರೈಟ್. Sum of previous 2 digits is the next digit. Sum of previous 2 digits is the next digit. The same thing goes like this, right? So ಅದನ್ನು ನಾವು ಪ್ರೋಗ್ರಾಮಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಓಕೆ, ಫಸ್ಟ್ ಆಫ್ ಆಲ್ ಯು ಟೇಕ್ ನೀನು ಲಿಮಿಟ್ ಎಷ್ಟಪ್ಪ ಡಿಸ್ಪ್ಲೇ ಮಾಡಬೇಕೋ ಅಂತ ಕೇಳ್ತೀಯ. ಇಷ್ಟು ಅಂತ ಕೊಟ್ಟ ತಕ್ಷಣ ಅಷ್ಟು ಫಿಬೊನಾಚಿ ಸೀರೀಸ್ನ ಡಿಸ್ಪ್ಲೇ ಮಾಡೋದು. ದಟ್ ಈಸ್ ಆಬ್ಜೆಕ್ಟಿವ್, ರೈಟ್. ಸೊ ಕಾಮೆಂಟ್ ಸೆಕ್ಷನಲ್ಲಿ ಪ್ರೋಗ್ರಾಮು ಆಬ್ಜೆಕ್ಟಿವ್ನ ಬರೀರಿ. ನೆಕ್ಸ್ಟು ಪ್ರೊಸೆಸರ್ ಡೈರೆಕ್ಟಿವ್ ಆರ್ ಲಿಂಕರಲ್ಲಿ stdio.h ಹಾಕಿ, ಇನ್ನೇನು ಬೇಕಾಗಲ್ಲ. ಇಂಟ್ ಮೇನ್ ಕೊಟ್ಟರೆ ಲಾಸ್ಟಿಗೆ ರಿಟರ್ನ್ 0 ಇದ್ದೇ ಇರುತ್ತೆ. ವಾಯ್ಡ್ ಮೇನ್ ಇದ್ದರೆ ಏನೂ ಇರಲ್ಲ, ಗೆಟ್ ch ಇರ್ಬೋದು. ಓಕೆ, ಸೊ ಡಿಕ್ಲರೇಷನ್ ಪಾರ್ಟಲ್ಲಿ ಏನೇನಿದ್ದಾವೆ? We have n, a which is initialized to 0, b which is initialized to 1, the next number after adding these two, and I which may be used in loop, right? Now come back to our next statement where you asked for the Fibonacci limit. Okay, you take that limit in %d as usual. %d ಅಲ್ಲಿ value through n. Okay, you take value to n. Now you put a loop. So obviously I told you I is used for the loop, and we up to n we make a loop using I++. Every single step ಅಂತ I++ ಯೂಸ್ ಮಾಡಿದ್ರೆ, right. Now we'll print the a and b. What is a, what is b? a ಅಲ್ಲಿ ಆಲ್ರೆಡಿ 0 ಇದೆ ಅಲ್ಲ. ಪ್ರಿಂಟ್ ಎನ ಪ್ರಿಂಟ್ ಮಾಡ್ತಾ ಹೋಗೋದಷ್ಟೇ. ಸೊ %d ಒಳಗೆ ಫಸ್ಟ್ ಲೂಪ್ ಒಳಗೆ ಬಂದುಬಿಟ್ಟು ಇದಿಷ್ಟು ಲೂಪ್ನ ಇನ್ನರ್ ಪಾರ್ಟ್. ಈ ಬ್ರಾಕೆಟ್ನ ನಾವು ಇಲ್ಲೂ ಕೂಡ ಹಾಕ್ಬೋದಾಗಿತ್ತು. ಕೆಲವೊಂದು ಪ್ರೋಗ್ರಾಮಲ್ಲಿ ನಾವು ಇದೇ ಸ್ಟೈಲಲ್ಲೇ ಮಾಡ್ತಾಯಿದ್ವಿ, ತೊಂದರೆ ಇಲ್ಲ. ಆ ಫಾರ್ ಲೂಪ್ ಎಲ್ಲಿ ಸ್ಟಾರ್ಟ್ ಆಗಿದೆಯೋ ಅಲ್ಲಿಗೆ ಬ್ರಾಕೆಟ್ನ ಕ್ಲೋಸ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ ಅಷ್ಟೇ, ರೈಟ್. ಬೆಟರ್ ಬ್ರಾಕೆಟ್ ಕೂಡ ಇಲ್ಲೇ ಇದ್ದರೆ ಚೆನ್ನಾಗಿ, ಬೆಟರ್. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಅದರ್ವೈಸ್ ಯು ವಿಲ್ ಗೆಟ್ ಲಿಟ್ಲ್ ಬಿಟ್ ಕನ್ಫ್ಯೂಸ್. ಫಾರ್ ಲರ್ನಿಂಗ್ ಸ್ಟೇಜ್ ಯು ಶುಡ್ ಪ್ರಾಕ್ಟೀಸ್ ಆಲ್ ದೀಸ್ ಥಿಂಗ್ಸ್. ನಾನು ಯಾಕೆ ಸ್ಟ್ರಿಕ್ಟಾಗಿ ಹೇಳೋದು ಅಂದರೆ, ನೀವು ಈ ರೀತಿ ಪ್ರಾಕ್ಟೀಸ್ ಮಾಡಿ, ಆಮೇಲೆ ನೀವು ಎಲ್ಲಾದರೂ ಬ್ರಾಕೆಟ್ ಹಾಕಿ ಹೆಂಗಾದರೂ ಮಾಡಿ. ನೀವು ಕಲಿತ ಮೇಲೆ ಹೇಗಾದರೂ ಮಾಡಿ, ರೈಟ್. ಓಕೆ, ನಾವು ವಿ ಹ್ಯಾವ್ ದ ಲೂಪ್. ಇನ್ ದಟ್ ಲೂಪ್ ವಿ ಪ್ರಿಂಟೆಡ್ ದ a ವ್ಯಾಲ್ಯೂ ವಿಚ್ ಇಸ್ ಆಲ್ರೆಡಿ 0. ನೆಕ್ಸ್ಟ್ ಈಕ್ವಲ್ಸ್ a + b. a ಅಲ್ಲಿ 0 ಇದೆ, b ಅಲ್ಲಿ 1 ಇದೆ. 0 + 1 is what? 1. ಸೊ ನೆಕ್ಸ್ಟ್ ನಂಬರ್ 1 ಅಂತ ನಮಗೆ ಗೊತ್ತು. ಓಕೆ, a = b. a ಅಲ್ಲಿ 0 ಇತ್ತು, b ಅಲ್ಲಿರೋ 1, b ಅಲ್ಲಿರೋ 1 ಎಗೆ ಹೋಯ್ತು. ಈಗ a ಅಲ್ಲಿ ಏನಿದೆ? 1 ಇದೆ. ನೆಕ್ಸ್ಟಲ್ಲಿ ಏನಾಯಿತು? 0 + 1 1. ನೆಕ್ಸ್ಟಲ್ಲಿ 1 ಇದೆ. ಆ ನೆಕ್ಸ್ಟು ಈ 1 ಇಲ್ಲಿ 1 ಬಂತಲ್ಲ, ಆ ನೆಕ್ಸ್ಟು ಇಲ್ಲಿಗೆ ಬಿಗೆ ಹೋಗುತ್ತೆ, ಅಲ್ಲೂ ಕೂಡ 1. a ಅಲ್ಲಿ 1 ಇದೆ, b ಅಲ್ಲಿ 1 ಇದೆ. ಈಗ ರೈಟ್. ಈಗ ನೆಕ್ಸ್ಟ್ ಲೂಪಿಗೆ ಬರುತ್ತೆ. ಲೂಪಲ್ಲಿ <n. ನೀವು ಕೊಟ್ಟಿರೋದು 3 ಕೊಟ್ಟಿದ್ದೀರ ಅಂದ್ಕೊಳ್ಳಿ, 4 ಕೊಟ್ಟಿದ್ದೀರ ಅಂದ್ಕೊಳ್ಳಿ. ಓಕೆ, ಸೊ 3. ನೆಕ್ಸ್ಟ್ ಲಿಮಿಟ್. ನಾವು ಇಟ್ ವಿಲ್ ಪ್ರಿಂಟ್ ದ
1 ಎ ಎಲ್ ಮತ್ತೆ 1 ಬಂತು. ನೆಕ್ಸ್ಟ್ 1 ಪ್ಲಸ್ 1 ಅದು ನೆಕ್ಸ್ಟಲ್ಲಿ 2 ಆಯಿತು. 1 ಇದ್ದು 2 ಆಯಿತು. ನಾವು ಎಗೈನ್ ಎ ಅಲ್ಲಿ ಬಿ ವ್ಯಾಲ್ಯೂ 1 ಬಂತು. ನೆಕ್ಸ್ಟಲ್ಲಿ ಬಿ ವ್ಯಾಲ್ಯೂ 2 ಬಂತು. 1 2 ಬಂತು. ಸೊ ನೆಕ್ಸ್ಟ್ ಲೂಪಲ್ಲಿ ಬರುತ್ತೆ. ನಾವು ಈಗ 2 ಕೂಡ ಪ್ರಿಂಟ್ ಆಗುತ್ತೆ. ನಾವು 1 ಪ್ರಿಂಟ್ ಆಗುತ್ತೆ. ಇಲ್ಲಿ ಎ ಎಲ್ 1 ಇದೆ, ಬಿ ನೆಕ್ಸ್ಟಲ್ಲಿ ಎ ಎಲ್ 1 ಇದೆ, ಬಿಯಲ್ಲಿ ಈಗ 2 ಇದೆ. ನೆಕ್ಸ್ಟ್ ವಿಲ್ ಕಮ್ ಬ್ಯಾಕ್, ಕಂಟಿನ್ಯೂ ಟು ಲೂಪ್ ಆ್ಯಂಡ್ ನಾವು ಇಟ್ 2 ಆಲ್ಸೋ ಪ್ರಿಂಟೆಡ್. ಇಯರ್ ಎ ಅಲ್ಲಿ ಈಗ 2 ಬಂದಿದೆ. ಸೊ 2 ಆಲ್ಸೋ ಪ್ರಿಂಟೆಡ್. ದಿಸ್ ವೇ ಇಟ್ ವಿಲ್ ಗೋಸ್. ನೀವು ಎಷ್ಟು ಫ್ರೀಕ್ವೆನ್ಸಿ ಇಲ್ಲಿ ಕೊಟ್ಟಿದ್ರೋ ಇಷ್ಟು ಅಂತ ಕೊಟ್ಟರೆ ಅಷ್ಟುವರೆಗೂ ಈಗ ಅಡಿಷನ್ ಆಗ್ತಾ ಹೋಗುತ್ತೆ, ಪ್ರಿಂಟ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಡಿಸ್ಪ್ಲೇಡ್ ಇನ್ ಎ /n. ದಟ್ಸ್ ಇಟ್. ಸೊ ಫೈನಲ್ ರಿಟರ್ನ್ 0. ನೆಕ್ಸ್ಟಲ್ಲಿ ರಿಟರ್ನ್ 0 ಇದೆ. ಓಕೆ, ರಿಟರ್ನ್ 0 ಅಂದರೆ ಇಂಟ್ ಮೇನ್ ಕೊಟ್ಟಿರೋದ್ರಿಂದ. ಸೊ ಸಿಂಪಲ್ ಪ್ರೋಗ್ರಾಮ್ ವಿಚ್ ಇಸ್ 4 ಲೈನ್ಸ್ 5 ಲೈನ್ಸ್ ಒಳಗೆ ಮುಗಿದೋಗುತ್ತೆ. ಈಸಿ ಇದೆ. ಓಕೆ, ಇದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ತುಂಬ ಈಸಿ. ಥ್ಯಾಂಕ್ ಯು.